ಯವ್ವ ಯವ್ವ ಯವಿ ಹೆಂಗೈತೆ ಮೈಗೆ ನಿನಗೆ? ನಾಟ್ ಈಸ್ ಲೀವ್ ಬ್ಯಾಂಗ್ಳೂರ್. ಎಸ್ ಎಸ್ ಎಸ್, ಗೋ ಗೋ ಗೋ. ಈಗ ನಿಮ್ಗೆ ಹೀಗೆ ಹೇಳೋದು, ನಿಮಗೇನೋ ಪಾಪ ಪುಣ್ಯ ಎಣಿಸಿ ನಮ್ಮ ಕಂಪನಿಗಳೆಲ್ಲ ಇದ್ದಾರಲ್ಲ, ದೊಡ್ಡ ದೊಡ್ಡ ಕಂಪನೀಸ್, ಕಾರ್ಪೊರೇಟರ್ಸ್, ಅವರೆಲ್ಲ ನಿಮಗೆ ಭಿಕ್ಷೆ ಹಾಕಿದ್ದು, ನಿಮಗೆ ಅನ್ನ ಹಾಕಿದ್ದು. ನೀವು ಒಬ್ಬರು ಬರ್ತೀರಿ ಕೆಲಸಕ್ಕೆ, 10 ಜನರನ್ನು ಕರ್ಕೊಂಡು ಬರ್ತೀರಿ, ಅವ್ರು 10 ಜನರನ್ನು ಕರ್ಕೊಂಡು ಬರ್ತಾರೆ. ಹೀಗೆ ಕಂಪನಿಗಳಲ್ಲಿ ಕನ್ನಡದ ಜನರು ಬೆರಳೆಣಿಕೆಯಷ್ಟು. ನಮ್ಮ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ಸ್ ಎಲ್ಲ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ನೋಡಿ ಕನ್ನಡದವರು ಎಷ್ಟು ಜನ ಇದ್ದಾರೆ ಅಂತ. ಬೆಂಗಳೂರಿಗೆ ಬಂದಿದೆ ಕಲಿಗಾಲ, ಇಂಥವುಗಳನ್ನ ಓಡಿಸ್ಬೇಕು, ನಾವಿರಬೇಕು. ನಾವು ಏನಂದಿ ನೀನು? ಕೋರಮಂಗ್ಲದ ಬಾರ್ ಖಾಲಿ ಬೀಳ್ತದ, ಇದ್ದೇವೆ, ನಮಗೂ ಗೊತ್ತುಂಟು, ಬಾರಿಗೆ ಹೋಗ್ಲಿಕ್ಕೆ ಮಜಾ ಮಾಡಲಿಕ್ಕೆ ಗೊತ್ತುಂಟು, ನಮಗೆ ಅಷ್ಟೇ ಹಣ ಸಿಗಬೇಕು, ಹೋಗ್ರು ಆಮೇಲೆ ನೋಡ್ಕೋತೀವಿ. ಕೋರಮಂಗ್ಲದ ಬಾರ್ ಮುಚ್ಚುತ್ತಾ, ಎಲ್ಲಿ ಬಾರ್ ಮುಚ್ತದೆ ಅಂತ ನಾವು ನೋಡ್ತೀವಿ. ನೀವುಗಳು ತೊಲಗಿ ಮೊದಲು. ಆದರೆ ನಮ್ಮವರು ಕೂಡ ಅಲ್ಲಿ ಹೋಗಿ ಕೆಲಸದಲ್ಲಿದ್ದಾರಲ್ವಾ, ಅದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ನಾವು. ಹಾಗೆ ಇವರು ಬೇಡ, ಹಿಂದಿ ಬೇಡವೇ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ನಾವು ಬರಬಾರ್ದು. ಈಗ ಹಿಂದಿ ಭಾಷೆ ಎಲ್ಲ ಕಡೆಯಲ್ಲೂ ಬೇಕು, ಹಾಗೆ ಕನ್ನಡವೂ ಬೇಕು. ನಮ್ಮ ಕನ್ನಡದವ್ರನ್ನು ಆಧರಿಸಬೇಕು. ಇವರಿಗೆ ಅನ್ನ ನೀರು ಗಾಳಿ ಎಲ್ಲ ಕಟ್ಟಿದ್ದು ನಮ್ಮದು ಬೇಕು. ನಮ್ಮ ನೆಲ, ಗಾಳಿ, ನೀರು, ಅನ್ನ ಎಲ್ಲ ನಮ್ಮದು ಬೇಕು. ಆದರೆ ನೀವು ಬಿಟ್ಟೋದ್ರೆ ನಾವೇನು ಉಪವಾಸ ಇರ್ತೇನೆ ಅಂತ ಹೇಳಿಸಿದ್ದೀರಾ. ಆದರೆ ನೋಡಿ, ಮೀಡಿಯಾದಲ್ಲಿ ಇದನ್ನು ರಾಜಕೀಯ ಮಾಡಬೇಡಿರಪ್ಪ, ರಾಜಕೀಯ ಮಾಡಬೇಡಿ. ಇಂಥವರಿಗೆ ಉಗ್ದು ಉಪ್ಪು ಹಾಕಿ. ಇಂಥವರು ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಇದ್ದಾರಲ್ವಾ, ಅವರಿಗೆಲ್ಲ ಉಗ್ದು ಉಪ್ಪು ಹಾಕಿ. ನಿಮಗೆ ಅಷ್ಟು ದಮ್ ಇಲ್ವಾ? ಐ ಲವ್ ಬೆಂಗಳೂರು ಅಂತಾಳೆ. ಆಮೇಲೆ ಅವಳಿಗೆ ಬಾ, ನೀನು ಬುರ್ಕ ಹಾಕಿಕೊಂಡು ಬರಬೇಕು, ಇಲ್ದಿದ್ರೆ ಹಿಂಗೆ ಕಲ್ಲು ಹೊಡಿತಾರೆ ಅಷ್ಟೇ. ನಮ್ಮ ಜನ ಎಷ್ಟು ರುಚಿಗೆ ಹೇಳ್ತಾರಂತ ನಿನಗೆ ಗೊತ್ತಿಲ್ಲ. ಕನ್ನಡದ ಪ್ರೇಮಿಗಳು ಹೇಗಿರಬೇಕು? ವಾಟಾಳ ಬೂಟಾಳ ಥರ ಎಲ್ಲ ಇರಬಾರ್ದು. ಆ ನಾರಾಯಣ ಇವ ಅವರೆಲ್ಲ ಇದ್ದಾರಲ್ಲ, ಒಂದು ಸಂಘ ಕಟ್ಟಿಕೊಂಡು ದೊಡ್ಡಕ್ಕೊಂದು ಶಾಲೆ ಹಾಕಿ, ಅದಲ್ಲ ಕನ್ನಡ ಪ್ರೇಮ. ನಿಜವಾದ ಕನ್ನಡ ಪ್ರೇಮ ನಮಗೆ ಬರಬೇಕು. ಎಷ್ಟಿರಬೇಕು ಅಷ್ಟಿರಬೇಕು. ತುಂಬ ಅದನ್ನು ಅತಿಯಾಗಿ ಹಚ್ಚಿಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮವರು ಅಲ್ಲಿ ಬೇರೆ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಾರಲ್ವ, ಅವರನ್ನು ಗಮನದಲ್ಲಿಟ್ಟುಕೊಳ್ಳಬೇಕು, ಇವರನ್ನು ಹಿಡಿತದಲ್ಲಿಟ್ಟುಕೊಳ್ಳಬೇಕು. ಅಷ್ಟೇ ನಾನು ಕೇಳೋದು ಹೊರತು ನೀವು ರಾಜಕೀಯ ಮಾಡಬೇಡಿ. ಇದರ ಬಗ್ಗೆ ಅದೆಲ್ಲ ಮಾಡಬೇಡಿ, ಇದೆಲ್ಲ ಮಾಡಬೇಡಿ. ದೊಂಬಿ ಗಲಾಟೆ, ಅದು ಒಂದು 4 ದಿವಸ ಹಿಡ್ಕೊಂಡು ತಿರುಗಾಡ್ತೀರಿ. ಎಂಥ ಹೋರಾಟವೂ ಇಲ್ಲ, ಗೀರಾಟವೂ ಇಲ್ಲ, ವಾಟಾಳು ಬೂಟಾಳು ಯಾರೂ ಇಲ್ಲ. ಗೊತ್ತಾಯ್ತಲ್ಲ? ಇವರಿಗೆಲ್ಲ ಬುದ್ಧಿ ನಮ್ಮಂಥವ್ರು ಕಲಿಸಬೇಕು. ನಮ್ಮಂಥವ್ರು ಹೇಗೆ ಅಲ್ಲಿ ಕಂಪನಿ ಒಳಗೆ ನಮಗೆ ಹೋಗ್ಲಿಕ್ಕೆ ಆಗ್ತದ? ಹೋಗುವ ಸಾಮರ್ಥ್ಯ ಇದ್ದವರು ಅಲ್ಲಿ ಹೋಗಿ ಇಷ್ಟು % ಜನ ಇದ್ದ ನೋಡಿ. ನಮ್ಮ ಬ್ಯಾಂಗ್ಳೂರು ಕನ್ನಡ ಪ್ರಾಂತ್ಯದವರು ಎಷ್ಟು 20% ಇರ್ಬೋದು, 60% ಇವರೇ ತುಂಬಿಕೊಂಡಿದ್ದಾರೆ. ಅಲ್ಲ, ನಮಗೆಲ್ಲ ವ್ಯಾಪಾರ ಆಗ್ತದೆ, ಇದಾಗ್ತದೆ, ಎಲ್ಲ ಸರಿ. ಆದರೆ ಅದನ್ನು ಇವರಿಂದ ಆಗಿದ್ದಲ್ಲ. ನಾವು ಅಷ್ಟೇ ಜನ ಇದ್ದೇವೆ, ನಾವು ಇವರ ಡಬಲ್ ಟ್ರಿಬಲ್ ಜನ ಇದ್ದೇವೆ. ನಿಮ್ಮ ಕಂಪನಿಗಳಲ್ಲಿ ಇಲ್ಲದೆ ಇರ್ಬೋದು, ಇವರು ನಮ್ಮ ಕಂಪನಿಗಳಲ್ಲಿ ಮಾತ್ರ ದುಡಿದ ಅನ್ನ ತಿನ್ನೋದು. ನಾವು ಬೇರೆ ಕ್ಷೇತ್ರಗಳಲ್ಲೆಲ್ಲ ದುಡಿತಾ ಇದ್ದೇವೆ, ನಮ್ಮನ್ನು ನಾವು ತಿಂತಾ ಇದ್ದೇವೆ. ಎಲ್ಲದರಲ್ಲೂ ಇವರಿಲ್ಲ. ಇವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಮಾತ್ರ ಇರುವುದು. ಇವರನ್ನು ತೆಗೆದು ಬೇಡದಿದ್ದವರನ್ನು ಬಿಸಾಕಿ, ಒಳಗೆ ಬಿಸಾಕಿ ಅವರನ್ನು ದೂರ ಮಾಡಿ, ಕನ್ನಡದ ಜನರು ಎಷ್ಟೋ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡಿ, ಅವರನ್ನು ಬೆಳೆಸಿ. ಅಷ್ಟೇ ಕೇಳೋದು. ಬೆಂಗಳೂರು ನಾವು ಎಣಿಸಿದ ಹಾಗೆ ಮಾಡಿಕೊಳ್ಳಬಹುದು, ಆದರೆ ಎಲ್ಲವೂ ಒಳಗೊಂಡಿರಬೇಕು. ಅಂದರೆ ಒಳ್ಳೆಯ ಮನಸ್ಕರಿರಬೇಕು, ಸಮಾನ ಮನಸ್ಕರಿರಬೇಕು. ಅಲ್ಲಿ ರಾಜಕೀಯದ ಪ್ರವೇಶ ಆಗಬಾರದು. ದಯವಿಟ್ಟು ಎಲ್ಲರೂ ತಿಳಿದುಕೊಳ್ಳಿ, ಇವಳಿಗೆ ಕೂಡ.